ಸಿದ್ದರಾಮಯ್ಯ ಬದಲಾಗುವ ಬಗ್ಗೆ ಶಾಸಕರಿಗೆ ಗೊತ್ತೇ ಇಲ್ವಾ? ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ. ಉತ್ತರ ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯದ್ದು ಅದೇ ಮಾತು. ಸಿದ್ದರಾಮಯ್ಯ ಬದಲಾಗುವ ಬಗ್ಗೆ ಶಾಸಕರಿಗೆ ಗೊತ್ತೇ ಇಲ್ವಾ ಅಂತ. ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಂಗೇನು ಗೊತ್ತಿಲ್ಲ ಅಂತ. ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯದ್ದು ಅದೇ ಮಾತು. ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ, ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಾಧ್ಯಮದಲ್ಲಿ ನೋಡಿದೆ ಅಷ್ಟೇ, ಬೇರೇನು ಗೊತ್ತಿಲ್ಲ. ಸಿಎಲ್ಪಿ ಮೀಟಿಂಗ್ಗೆ ಆಹ್ವಾನ ಇನ್ನೂ ಬಂದಿಲ್ಲ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಮಾತಿದೆ. ಸಿದ್ದರಾಮಯ್ಯ ಬದಲಾಗುವ ಬಗ್ಗೆ ನಿಜಕ್ಕೂ ಕೂಡ ಶಾಸಕರಿಗೆ ಗೊತ್ತೇ ಇಲ್ವಾ ಅಂತ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇರುವಂಥದ್ದು ಏನು ಗೊತ್ತಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ಸಿದ್ದರಾಮಯ್ಯ ಬದಲಾವಣೆ ಆಗುತ್ತೋ, ಯಾವುದೂ ಕೂಡ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಗೊತ್ತೇ ಇಲ್ವಾ ಇವ್ರಿಗೆ? ಮಾಧ್ಯಮದಲ್ಲಿ ಬರ್ತಾ ಇದೆ, ಅದನ್ನ ಗಮನಿಸಿದೀವಿ, ಅದನ್ನ ನೋಡಿದೀವಿ ಅಂತ ಹೇಳ್ತಾರೆ. ಈಗ ನೋಡಿ, ದೆಹಲಿಯಿಂದ ವಾಪಸ್ ಆದಂತ ಶಾಸಕರನ್ನ ಕೇಳಿದ್ರು ಕೂಡ ಅವ್ರಿಗೂ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಸಿ ಎಲ್ ಪಿ ಅಂತೂ ಏನು ಕರೀಲಿಲ್ಲ, ನಮಗೇನು ಮಾಹಿತಿ ಕೂಡ ಬರಲಿಲ್ಲ ಸಿ ಎಲ್ ಪಿ ಬಗ್ಗೆ. ನಮಗೇನೇನು ಬಂದಾಗ ನಾವೆಲ್ಲರೂ ಸಿ ಎಲ್ ಪಿ ಹೈಕಮಾಂಡು ಯಾವತ್ತು ಸಿ ಎಲ್ ಪಿ ಕರೆಯುತ್ತೋ ಅವತ್ತು ಸಿ ಎಲ್ ಪಿ ಇಲ್ಲ. ನಮಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನಮಗೆ ಯಾರು ಫೋನ್ ಮಾಡಿ ನಮಗೇನು ಗೊಂದಲ ಅನಿಸಿಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಹೈಕಮಾಂಡ್ ಯಾವ ರೀತಿಯಲ್ಲಿ ಹೇಳುತ್ತೋ ಎಲ್ಲ 140 ಜನ ಏನು ಶಾಸಕರಿದ್ದೀವಿ ಅದೇ ರೀತಿಯಲ್ಲಿ ನಾವು ನಡ್ಕೊಂತೀವಿ. ಮಾಧ್ಯಮದಲ್ಲಿ ನೋಡಿದ್ದೇ ಹೊರತು ನಮಗೇನು ಯಾರು ನಮ್ಮ ಪಾರ್ಟಿ ಹೈಕಮಾಂಡಿಂದ ಆಗಿರ್ಬೋದು, ನಮ್ಮ ಲೀಡರ್ಸಿಂದ ಆಗಿರ್ಬೋದು ಎಂಥದೇ ಇಲ್ಲ. ಸಿ ಎಲ್ ಪಿ ಅಂತೂ ಏನು ಕರೀಲಿಲ್ಲ, ನಮಗೇನು ಮಾಹಿತಿ ಕೂಡ ಬರಲಿಲ್ಲ ಸಿ ಎಲ್ ಪಿ ಬಗ್ಗೆ. ನಮಗೇನೇನು ಬಂದಾಗ ನಾವೆಲ್ಲರೂ ಸಿ ಎಲ್ ಪಿ ಹೈಕಮಾಂಡು ಯಾವತ್ತು ಸಿ ಎಲ್ ಪಿ ಕರೆಯುತ್ತೋ ಅವತ್ತು ಸಿ ಎಲ್ ಪಿ ಇಲ್ಲ. ನಮಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನಮಗೆ ಯಾರು ಫೋನ್ ಮಾಡಿ ನಮಗೇನು ಗೊಂದಲ ಅನಿಸಿಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಹೈಕಮಾಂಡ್ ಯಾವ ರೀತಿಯಲ್ಲಿ ಹೇಳುತ್ತೋ ಎಲ್ಲ 140 ಜನ ಏನು ಶಾಸಕರಿದ್ದೀವಿ ಅದೇ ರೀತಿಯಲ್ಲಿ ನಾವು ನಡ್ಕೊಂತೀವಿ. ಮಾಧ್ಯಮದಲ್ಲಿ ನೋಡಿದ್ದೇ ಹೊರತು ನಮಗೇನು ಯಾರು ನಮ್ಮ ಪಾರ್ಟಿ ಹೈಕಮಾಂಡಿಂದ ಆಗಿರ್ಬೋದು, ನಮ್ಮ ಲೀಡರ್ಸಿಂದ ಆಗಿರ್ಬೋದು ಎಂಥದೇ ಇಲ್ಲ. ಸಿ ಎಲ್ ಪಿ ಅಂತೂ